ಪ್ರೈಸ್ ದ ಲಾರ್ಡ್. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಕೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕೇಲ್ಸ್ ಅಂದರೆ ಏನು, ಸ್ಕೇಲ್ಸ್ ಎಷ್ಟು ವಿಧವಾಗಿದೆ, ಮತ್ತು ಸ್ಕೇಲ್ಸ್ ಹೇಗೆ ಫಾರ್ಮ್ ಮಾಡ್ತಾರೆ, ಸ್ಕೇಲ್ಸ್ನ ಹೇಗೆ ಪ್ಲೇ ಮಾಡೋದು, ಅದಕ್ಕೆ ಏನು ಎಕ್ಸಸೈಸ್ ಇವೆ ಅಂತ ನಾವು ತಿಳ್ಕೊಳ್ಳೋಣ. ಬನ್ನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಸ್ಕೇಲ್ಸ್ ಅಂದರೆ ಏನು? ಸ್ಕೇಲ್ಸ್ ಅಂದರೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ವಾಯ್ಸ್, ಡಿಫ್ರೆಂಟ್ ಲೆವೆಲ್ಸ್ ಆಫ್ ಪಿಚಸ್, ಲೋವರ್ ಪಿಚ್, ಲೋವರ್ ಟೋನ್, ಮೀಡಿಯಂ ಟೋನ್, ಹೈಯರ್ ಟೋನ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅಬ್ರಹಾಮನ ದೇವರೇ ನಿಮಗೆ ಅಂತ. ನೆಕ್ಸ್ಟ್, ಅಬ್ರಹಾಮನ ದೇವರೇ ನಿಮಗೆ. ವಾಯ್ಸ್ ಚೇಂಜ್ ಆಗ್ತಾ ಇದೆ ಅಲ್ವಾ, ನಿಮ್ಗೆ ಗೊತ್ತಾಗ್ತಾ ಇದೆ. ಅಬ್ರಹಾಮನ ದೇವರೇ ನಿಮಗೆ. ವಾಯ್ಸಲ್ಲಿ ಚೇಂಜಸ್ ಗೊತ್ತಾಗ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಸ್ಕೇಲ್ಸ್ ಅಂತಾರೆ. ಇವಾಗ ಸ್ಕೇಲ್ಸ್ ಅಂದರೆ ಏನಪ್ಪ ಅಂದರೆ ಸಾರಿಗಾಮ ಪದನಿಸ, ಸಾರಿ ಗ ಮ ಪದ ನಿ ಸಾ ಸಾ ನಿ ದ ಪ ಮ ಗ ರೀ ಸಾ. ಸೊ ಸ ರಿ ಗ ಮ ಪ ದ ನಿ 7 ನೋಟ್ಸ್ ಇದೆ ಒಂದು ಸ್ಕೇಲಲ್ಲಿ, ಪ್ಲಸ್ ಇನ್ನೊಂದು ಸಾನ ಆಡ್ ಮಾಡ್ಕೊತೀವಿ. ಸ ರಿ ಗ ಮ ಪ ದ ನಿ ಸ, ಮತ್ತೆ ಸ ಬರ್ತಾ ಇದೆಯಲ್ಲ. ಸೊ ಟೋಟಲಿ 8 ಕೀಸ್ ಅಂತ ನಾವು ನೋಡ್ತೀವಿ. ಸೊ ಇದರಲ್ಲಿ ಲೋವರ್ ಸರಿ ಗ ಮ ಪ ದ ನಿ ಸ, ಮೀಡಿಯಂ ಸರಿ ಗ ಮ ಪ ದ ನಿ ಸ, ಹೈಯರ್ ಟೋನಲ್ಲಿ, ಹೈಯರ್ ಸ್ಕೇಲಲ್ಲಿ ಸ ರಿ ಗ ಮ ಅಂತ ಹೋಗುತ್ತೆ. ಸೊ ಇದಕ್ಕೆ ಡಿವಿಷನ್ ಕಾಣಿಸ್ತಾ ಇದೆಯಲ್ಲ, ಈ ಡಿವಿಷನ್ಗೆ ನಾವು ಸ್ಕೇಲ್ಸ್ ಅಂತ ಕರಿತೀವಿ. ಸೊ ಒಂದು ಸ್ಕೇಲಲ್ಲಿ 7 ನೋಟ್ಸ್ ಇರುತ್ತೆ, 7 + 1 8 ನೋಟ್ಸ್ ಇರುತ್ತೆ. ನೋಡೋಣ, ನಾವು ಕೀಬೋರ್ಡಲ್ಲಿ ಎಷ್ಟು ನೋಟ್ಸ್ ಇದೆ, ಕೀಬೋರ್ಡಲ್ಲಿ ಎಷ್ಟು ಕೀಸ್ ಇದೆ? 12 ಕೀಸ್. ಸಿ, ಸಿ ಶಾರ್ಪ್, ಡಿ, ಡಿ ಶಾರ್ಪ್. ನೋಡೋಣ ಇಲ್ಲಿ. ಸೊ ಸಿ, ಸಿ ಶಾರ್ಪ್, ಫಸ್ಟ್ ಆಫ್ ಆಲ್ ಸ್ಕೇಲ್ಸ್ ಅನ್ನೋದು 2 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಮೇಜರ್ ಸ್ಕೇಲ್ಸ್ ಅಂಡ್ ಮೈನರ್ ಸ್ಕೇಲ್ಸ್. ಮೇಜರ್ ಸ್ಕೇಲ್ಸ್ ಅಂಡ್ ಮೈನರ್ ಸ್ಕೇಲ್ಸ್. ಮೇಜರ್ ಸ್ಕೇಲ್ಸ್ ಅಲ್ಲಿ 12 ಸ್ಕೇಲ್ಸ್ ಇದೆ, ಮತ್ತೆ ಮೈನರ್ ಅಲ್ಲಿ 12 ಸ್ಕೇಲ್ಸ್ ಇದೆ. ತುಂಬಾನೇ ಇದೆ, ಬಟ್ ಇಂಪಾರ್ಟೆಂಟ್ ಇದೆ. 24 ಸ್ಕೇಲ್ಸ್ ಓವರ್ ಆಲ್. ನಾವು ಫಸ್ಟ್ ಏನು ಕಲಿತೀವಿ ಅಂದ್ರೆ ಮೇಜರ್ ಸ್ಕೇಲ್ಸ್. ಮೇಜರ್ ಸ್ಕೇಲ್ಸ್ನ ಕಲಿತೀವಿ, ರೈಟ್? ಈಗ ಕಾಣಿಸ್ತಿದೆಯಲ್ಲ. ಸೊ ಈ ಸ್ಕೇಲ್ಸ್ ಹೇಗೆ ಫಾರ್ಮ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಮೇಜರ್ಸ್ ಅಲ್ಲಿ 12 ಸ್ಕೇಲ್, ಸಿ ಸ್ಕೇಲ್, ಡಿ ಸ್ಕೇಲ್, ಸಿ ಸ್ಕೇಲ್, ಸಿ ಶಾರ್ಪ್ ಸ್ಕೇಲ್, ಡಿ ಸ್ಕೇಲ್, ಡಿ ಶಾರ್ಪ್ ಸ್ಕೇಲ್, ಇ ಸ್ಕೇಲ್, ಎಫ್ ಸ್ಕೇಲ್ ಅಂತ ಹೋಗ್ತಾನೆ ಇರುತ್ತೆ. ಫಸ್ಟ್ ಆಫ್ ಆಲ್ ಸಿ ಸ್ಕೇಲ್ನ ನಾವು ನೋಡೋಣ. ಸಿ ಸ್ಕೇಲ್ನ ಹೇಗೆ ಫಾರ್ಮ್ ಮಾಡ್ತಾರೆ, ಸಿ ಸ್ಕೇಲ್ ಪ್ಲೇ ಮಾಡುವಾಗ ಯಾವ ಕೀಸ್ನ ಬಳಸಬೇಕು ಅಂತ ನೋಡೋಣ. ಸೊ ಸಿ ಸ್ಕೇಲಲ್ಲಿ ಯಾವ ಕೀಸ್ ಬರುತ್ತಂದ್ರೆ ಸಿ, ಟಿ, ಇ, ಎಫ್, ಜಿ, ಎ, ಬಿ, ಸಿ. ಈ ತರ ಸಿ, ಡಿ, ಇ, ಎಫ್, ಜಿ, ಎ, ಬಿ, ಸಿ. ಸ ರಿ ಗ ಮ ಪ ದ ನಿ ಸ. ಈ ಕೀಸ್ನ ಸೆಲೆಕ್ಟ್ ಮಾಡ್ಕೊಂತೀವಿ. ಬೇರೆ ಕೀಸ್ನ ಸೆಲೆಕ್ಟ್ ಮಾಡಿದ್ರೆ ಅದು ಸ್ಕೇಲ್ ಆಗಲ್ಲ. ಸಿ ಸ್ಕೇಲ್ ಅಂದ್ರೆ ಈ ಕೀಸೇ ಬರಬೇಕು. ಸಿ ಸ್ಕೇಲ್ ಅಂದ್ರೆ ಈ ಕೀಸ್ ಮಾತ್ರ ಬರಬೇಕು. ಸೊ ನಾನು ಯಾಕೆ ಈ ತರ ಸೆಲೆಕ್ಟ್ ಮಾಡಿದ್ದೀನಿ ಅಂದ್ರೆ, ಈ ಸ್ಕೇಲ್ನ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಅದಕ್ಕೆ ಹೋಲ್ ಸ್ಟೆಪ್, ಹಾಫ್ ಸ್ಟೆಪ್ ಅನ್ನೋದು ನಾವು ಕಲಿಬೇಕು. ಹೋಲ್ ಸ್ಟೆಪ್, ಹಾಫ್ ಸ್ಟೆಪ್ ಏನಂತ ನಾವು ನೋಡೋಣ. ಸೊ ಸಿ ಇಂದ ಸಿ ಶಾರ್ಪ್ಗೆ ಹಾಫ್ ಸ್ಟೆಪ್ ಅಂತ ಕರಿತೀವಿ. ಫಸ್ಟ್ ವಿಡಿಯೋ ನೀವು ನೋಡಿದ್ರೆ ಅರ್ಥ ಆಗುತ್ತೆ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಬಿಟ್ಟು ಬನ್ನಿ. ಸಿ ಇಂದ ಸಿ ಶಾರ್ಪ್ಗೆ ಹಾಫ್ ಸ್ಟೆಪ್, ಸಿ ಇಂದ ಡಿಗೆ 1 ಹೋಲ್ ಸ್ಟೆಪ್, ಮತ್ತೆ ಸಿ ಇಂದ ಸಿ ಶಾರ್ಪ್ಗೆ ಹಾಫ್ ಸ್ಟೆಪ್, ಸಿ ಇಂದ ಡಿಗೆ ಹೋಲ್ ಸ್ಟೆಪ್, ಮತ್ತೆ ಸಿ ಶಾರ್ಪ್ ಇಂದ ಡಿಗೆ ಹಾಫ್ ಸ್ಟೆಪ್, ಡಿ ಇಂದ ಡಿ ಶಾರ್ಪ್ಗೆ ಅನದರ್ ಹಾಫ್ ಸ್ಟೆಪ್, ಹಾಫ್ ಸ್ಟೆಪ್, ಹಾಫ್ ಸ್ಟೆಪ್. ಸೊ ಕೀಬೋರ್ಡ್ ನಲ್ಲಿ 1 ಸ್ಟೆಪ್ ಅಟ್ ಅ ಟೈಮ್ ಅಂತಿಲ್ಲ, ಹಾಫ್ ಸ್ಟೆಪ್ ಅಟ್ ಅ ಟೈಮ್. ಸೊ ಒಂದು ಕೀಯಿಂದ ಇನ್ನೊಂದು ಕೀಗೆ ಎಷ್ಟು ಸ್ಟೆಪ್ಸ್ ಅಂದ್ರೆ 1 ಸ್ಟೆಪ್ ಅಲ್ಲ, ಹಾಫ್ ಸ್ಟೆಪ್.
ಸೊ ಒನ್ ಸ್ಟೆಪ್ ಯಾವಾಗ ಕಂಪ್ಲೀಟ್ ಆಗೋದು ಯು ನೀಡ್ ಟು ಸ್ಕಿಪ್ ಒನ್ ಸ್ಕೇಲ್, ಯು ನೀಡ್ ಟು ಸ್ಕಿಪ್ ಒನ್ ಕೀ. ಸಿ ಇಂದ ಡಿಗೆ ಒನ್ ಹೋಲ್ ಸ್ಟೆಪ್ ಅಂತ ಕರಿತೀವಿ, ಸಿ ಇಂದ ಸಿ ಶಾರ್ಪ್ಗೆ ಹಾಫ್ ಸ್ಟೆಪ್ ಅಂತ ಕರಿತೀವಿ. ಸೊ ನಾವು ಫಸ್ಟ್ ಏನು ನೋಡ್ತಾ ಇದ್ದೀವಿ, ಮೇಜರ್ ಸ್ಕೇಲ್ಸ್ನ ನೋಡ್ತಾ ಇದ್ದೀವಿ. ಮೇಜರ್ ಸ್ಕೇಲ್ಸ್ಗೆ ಒಂದು ಫಾರ್ಮುಲಾ ಇದೆ ಸ್ಕೇಲ್ನ ಫ್ರೇಮ್ ಮಾಡೋಕ್ಕೆ, ಅದಕ್ಕೆ WWH. ಸೊ WWH ಇದನ್ನ ಎರೇಸ್ ಮಾಡ್ಬಿಟ್ಟು ಮತ್ತೆ ಬರೆಯೋಣ. ಸೊ ಸಿ ಮೇಜರ್ ಸ್ಕೇಲ್, ಫಸ್ಟ್ ಸಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಇವಾಗ ಫಾರ್ಮುಲಾ ನೋಡೋಣ. ಫಾರ್ಮುಲಾ ಬಂದ್ಬಿಟ್ಟು ಹೋಲ್ಡ್ ನೋಟ್. ಸೊ ನೀವು ಏನು ಸೆಲೆಕ್ಟ್ ಮಾಡ್ಬೇಕಂದ್ರೆ ಫಾರ್ಮುಲಾನಲ್ಲಿ ಏನಿದೆ, ಫಸ್ಟು ಹೋಲ್ ಸ್ಟೆಪ್. ಸೊ ಸಿ ಇಂದ ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಡಿ ಅಲ್ವಾ. ನೆಕ್ಸ್ಟ್ ಏನಿದೆ, ಇದಾಯ್ತು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಕೂಡ ಹೋಲ್ ಸ್ಟೆಪ್ ಸೆಲೆಕ್ಟ್ ಮಾಡಬೇಕು. ಸೊ ಡಿ ಇಂದ ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಇ. ಆಮೇಲೆ ಏನು ಹೇಳುತ್ತೆ, ಹೋಲ್ ಸ್ಟೆಪ್ ಇಂದ ಹಾಫ್ ಸ್ಟೆಪ್. ಸೊ ನೆಕ್ಸ್ಟ್ ಹೋಲ್ ಸ್ಟೆಪ್ ಇಂದ ಹಾಫ್ ಸ್ಟೆಪ್ ಬಂದ್ಬಿಟ್ಟು ಎಫ್. ಓಕೆ, ಹಾಫ್ ಸ್ಟೆಪ್, ಅದಕ್ಕೆ ಇಮಿಡಿಯೇಟ್ ತಗೊಂತಾ ಇದ್ದೀನಿ. ನೆಕ್ಸ್ಟ್ ಏನ್ ಕೀ ಎಫ್. ಆಯ್ತಾ. ಮತ್ತೆ ಏನ್ ಹೇಳ್ತಾರೆ, ನೆಕ್ಸ್ಟ್ ನೀವೇನ್ ಸೆಲೆಕ್ಟ್ ಮಾಡಬೇಕು, ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡಬೇಕು. ಸೊ ಹೋಲ್ ಸ್ಟೆಪ್ ಎಫ್ ಇಂದ ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಜಿ. ಆಯ್ತಾ. ಸೊ ಇದು ಕೂಡ ಆಯ್ತು. ಮತ್ತೆ ಏನು, ಜಿ ಇಂದ ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಎ. ಸೊ ಎನ ನಾವು ಬರಿತೀವಿ. ಸೊ ಇದು ಆಯ್ತು. ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ ಹೋಲ್ ಸ್ಟೆಪ್, ಎ ಇಂದ ಬಿ ಗೆ ಹೋಲ್ ಸ್ಟೆಪ್. ಸೊ ನಾವು ಇಲ್ಲಿ ಬಿ ಅಂತ ಬರಿತೀವಿ. ಕೊನೆಯದಾಗಿ ಹಾಫ್ ಸ್ಟೆಪ್. ಇಲ್ಲಿ ಹಾಫ್ ಸ್ಟೆಪ್ ಅಂದ್ರೆ ಏನು, ಇಲ್ಲಿ ಏನ್ ಕೀಸ್ ಇಲ್ಲ ಅಂತ ಅನ್ಕೊಂಬೇಡಿ. ನೆಕ್ಸ್ಟ್ ಆಕ್ಟೇವ್ ನಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ಕೀ ಬಂದ್ಬಿಟ್ಟು ಸಿ ಬರುತ್ತೆ. ಸೊ ಸಿ ಅದು ಹಾಫ್ ಸ್ಟೆಪ್ ಆಗಿರುತ್ತೆ, ಅದಕ್ಕೆ ನಾವು ಇಲ್ಲಿ ಸಿ ಅಂತ ಬರಿತೀವಿ. ಸೊ ಈಗ ಫಾರ್ಮುಲಾ ಬೇಸ್ಡ್ ಆಗಿ ನಾನು ಈ ಸ್ಕೇಲ್ ನ ಫ್ರೇಮ್ ಮಾಡಿದೆ. ಇದೇನಪ್ಪಾ ಅಂದ್ರೆ ಸಿ ಸ್ಕೇಲ್. ಇದೇ ರೀತಿಯಾಗಿ ನಾವು ಡಿ ಕೂಡ ಮಾಡ್ಬೋದು. ಈ ಸೇಮ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಡಿ ಮೇಜರ್ ಸ್ಕೇಲ್ ನ ಫಾರ್ಮ್ ಮಾಡ್ಬೋದು. ಅದು ನಾವು ಇವಾಗ ನೋಡೋಣ. ಇದಕ್ಕೆ ನಾವು ಸ ರಿ ಗ ಮ ಪ ದ ನಿ ಸ, ರಿ ಗ ಮ ಪ ದ ನಿ ಸ, ಇದಕ್ಕೆ ಸಿ ಮೇಜರ್ ಸ್ಕೇಲ್ ಅಂತ ನಾವು ಕರಿತೀವಿ. ಅರ್ಥ ಆಯ್ತಲ್ಲ. ಸೊ ಸ್ಕೇಲ್ ಅನ್ನೋದೇನಿಲ್ಲ, ರಿ ಗ ಮ ಪ ದ ನಿ ಸ. ಸೊ ರಿ ಗ ಮ ಪ ದ ನಿ ಸ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ರಿ ಗ ಮ ಪ ದ ನಿ ಸ ಇದು ಒಂದು ಲೆವೆಲ್ ಅನ್ಕೊಳ್ಳಿ. ನೆಕ್ಸ್ಟ್ ರಿ ಗ ಮ ಪ ದ ನಿ ಸ, ಇದು ಯಾವ ಸ್ಕೇಲ್, ಹೈಯರ್ ಸ್ಕೇಲ್, ಯಾವುದೋ ಒಂದು ಹೈಯರ್ ಸ್ಕೇಲ್ ಅಲ್ಲಿ ಅಡಗಿದೆ. ಸೊ ನೆಕ್ಸ್ಟ್ ಸಿ ಮೇಜರ್ ಸ್ಕೇಲ್ ಹೇಗೆ ಫ್ರೇಮ್ ಮಾಡೋದಂತ ನಾನು ಹೇಳ್ಕೊಟ್ಟೆ. ನೆಕ್ಸ್ಟ್ ಒಂದ್ಸತಿ ಡಿ ಮೇಜರ್ ಸ್ಕೇಲ್ ನೋಡೋಣ. ಮತ್ತೆ ಉಳಿದಿರೋ ಸ್ಕೇಲ್ಸ್ ಎಲ್ಲ ನೀವು ಫ್ರೇಮ್ ಮಾಡಿ ಕಮೆಂಟ್ ಮಾಡಬೇಕು. WWH ಈ ಫಾರ್ಮುಲಾ ಬೇಸ್ ಇಟ್ಕೊಂಡು ಡಿ ಸ್ಕೇಲ್ನ ಹೇಗೆ ಫ್ರೇಮ್ ಮಾಡೋದಂತ ಕಲಿಯೋಣ. ನೀವು ಯಾರನ್ನೂ ಕೇಳೋದೇ ಬೇಕಾಗಿಲ್ಲ. ಈ ಫಾರ್ಮುಲಾ ನೋಡಿದ್ರ ಸ್ಕೇಲ್ ನೀವೇ ಫ್ರೇಮ್ ಮಾಡೋದು ಅಷ್ಟೇ. ತುಂಬಾ ಸುಲಭ. ಅದಕ್ಕೆ ಅಂತ ಬಯಾಟ್ ಹೊಡಿಯೋದು ಸ್ಕೇಲ್ಸ್ನ ಅವೆಲ್ಲ ಬೇಡ. ಬಯಾಟ್ ಅಂತ ಎಷ್ಟು ಸ್ಕೇಲ್ಸ್ ಅಂತ ಬಯಾಟ್ ಹೊಡಿತೀರಾ. ಸೊ ಒಂದು ಕೀ ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ತುಂಬಾ ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ಈ ಸ್ಕೇಲ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ 1 ತಿಂಗಳ ಮೇಲೆ ಆಗುತ್ತೆ ಕೀಬೋರ್ಡಲ್ಲಿ. ಸೊ ಡಿ ಸ್ಕೇಲ್. ಸೊ ಡಿ ನ ಮಾರ್ಕ್ ಮಾಡ್ಕೊಂತೀನಿ. ಸೊ ಫಸ್ಟ್ ಡಿ ಅಂತ ಬರೆದು ಬಿಡ್ತೀನಿ. ಡಿ ಅಂತ ಬರೆದ್ಮೇಲೆ ಫಾರ್ಮುಲಾ ಸ್ಟಾರ್ಟ್ ಮಾಡೋಣ. ಡಿ ಇಂದ ಒಂದು ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಡಿ ಇಂದ ಒಂದು ಹೋಲ್ ಸ್ಟೆಪ್, ಡಿ ಆದ್ಮೇಲೆ ಒಂದು ಹೋಲ್ ಸ್ಟೆಪ್ ಏನಿದೆ ಇ. ಆಯ್ತಾ, ಇದಾಯ್ತು. ನೆಕ್ಸ್ಟ್ ಹಂಗೆ ಮತ್ತೆ ಇನ್ನೊಂದು ಹೋಲ್ ಸ್ಟೆಪ್, ಇ ಇಂದ ನೆಕ್ಸ್ಟ್ ಒಂದು ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಎಫ್ ಶಾರ್ಪ್. ಆಯ್ತಾ. ನೆಕ್ಸ್ಟ್ ಒಂದು ಹಾಫ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ಹಾಫ್ ಸ್ಟೆಪ್ ಏನಿದೆ ಜಿ ಇದೆ.
ನೆಕ್ಸ್ಟ್ ಒಂದು ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ಜಿ ಇಂದ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಎ. ನೆಕ್ಸ್ಟ್ ಇನ್ನೊಂದು ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ಸೊ ಬಿ ಬರುತ್ತೆ. ಅದಾದ್ಮೇಲೆ ಇನ್ನೊಂದು ಹೋಲ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ಇನ್ನೊಂದು ಹೋಲ್ ಸ್ಟೆಪ್ ಎಲ್ಲಪ್ಪ ಸೆಲೆಕ್ಟ್ ಮಾಡೋದು, ಎಲ್ಲ ಕೀಸ್ ಆಗೋಗ್ಬಿಟ್ಟಿದೆ ಅನ್ಕೊಂಬೇಡಿ, ಹಂಗೆ ಉಲ್ಟಾ ಬರ್ಬೇಕು ಇಲ್ಲಿಗೆ. ಸೊ ಬಿ ಇಂದ ನೆಕ್ಸ್ಟ್ ಹೋಲ್ ಸ್ಟೆಪ್ ಬಂದ್ಬಿಟ್ಟು ಈ ಕೀನ ಸ್ಕಿಪ್ ಮಾಡಿ ಈ ಕೀನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಏನಾಯ್ತು, ಸಿ ಶಾರ್ಪ್. ಆಮೇಲೆ ಲಾಸ್ಟ್ ಒಂದು ಹಾಫ್ ಸ್ಟೆಪ್ ನ ಸೆಲೆಕ್ಟ್ ಮಾಡಿ. ಲಾಸ್ಟ್ ಹಾಫ್ ಸ್ಟೆಪ್ ಬಂದ್ಬಿಟ್ಟು ಇದೆ ಮತ್ತೆ. ಸೊ ಇದೊಂದು ಸಾರಿ ಗ ಮ ಪದ ನಿ ಸ. ಸ ರಿ ಗ ಮ ಪ ದ ನಿ ಸ. ಸೊ ಈ ತರ ನಿಮ್ಗೆ ಅರ್ಥ ಆಯ್ತು ಸ್ಕೇಲ್ಸ್ ಹೇಗೆ ಫಾರ್ಮ್ ಮಾಡೋದಂತ. ಇನ್ನು ಉಳಿದಿರೋ 10 ಸ್ಕೇಲ್ಸ್, ಮೇಜರ್ ಸ್ಕೇಲ್ಸ್ ನ ನೀವು ಫಾರ್ಮ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ನೀವೇ ಫಾರ್ಮ್ ಮಾಡಬೇಕು. ನೀವು ಫಾರ್ಮ್ ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡೋಣ. ಈ ಬೋರ್ಡ್ ಅಲ್ಲಿ ನೀವೇನೇನು ಕಲಿತ್ರಿ, ಸ್ಕೇಲ್ಸ್ ಅಂದ್ರೆ ಏನು, ಹಾಫ್ ಸ್ಟೆಪ್ ಅಂದ್ರೆ ಏನು, ಫುಲ್ ಸ್ಟೆಪ್ ಅಂದ್ರೆ ಏನು, ಸಿ ಸ್ಕೇಲ್ ಹೇಗೆ ಫಾರ್ಮ್ ಆಯ್ತು, ಡಿ ಸ್ಕೇಲ್ ಹೇಗೆ ಫಾರ್ಮ್ ಆಯ್ತು, ಅದಕ್ಕೆ ಫಾರ್ಮುಲಾ ಏನು ಅಂತ ಕಲಿತ್ರಿ. ಇವಾಗ ಪ್ರಾಕ್ಟಿಕಲ್ಸ್ ನೋಡೋಣ ಬನ್ನಿ.